ನಿಮ್ಮ ಬೆದರಿಕೆಯ ಮಾತುಗಳಿಗೆ ಎದುರುವವರಲ್ಲ ಈ ಕಿತ್ತೂರ ಮಕ್ಕಳು. ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಎಂದು ನಿಮ್ಮ ಕಲೆಕ್ಟರ್ಗೆ ತಿಳಿಸಿ ಹೋಗಿ. ಆಲ್ ರೈಟ್, ಓಕೆ. ರಾಯಣ್ಣ, ನಿನ್ನ ಕೊನೆ ಆಸೆ ಏನೆಂದು ಹೇಳು. ನನ್ ಕೊನೆ ಆಸೆ ಅಂತ ಸಾಹೇಬ, ಹೆತ್ತ ತಾಯಿ ವಿಷ ಆದಾಗ ನಮ್ಮೋರೆ ನಮಗ ಮೋಸ ಮಾಡಿದಾಗ ಯಾರಿಗೇನ್ ಹೇಳಕ್ಕಾಕತಿ? ಸಾಯಕ್ ನಿಂತಿರೋ ಈ ಸೂರಗ ನ್ಯಾಯ ಕೊಡ್ಸಕತೆ ನಿಂಗ. ಗಲ್ಲಿಗೆರೋ ನೀನು ನಿನ್ ಕೊನೆ ಆಸೆ ಹೇಳು ಅಷ್ಟೇ. ನನ್ ಕೊನೆ ಆಸೆ ಕೇಳ್ಬೇಡವೋ, ಕೇಳಿ ಕೆಣಕಬೇಡವೋ ಕೆಂಪು ಮುಖದ ಕುನ್ನಿ. ನನ್ನ ಮೋಸದಿಂದ ಬಂಧಿಸದೆ ಇದ್ರ ನಿನ್ ಗಂಟ್ಲ ಸೀಳಿ ನಿನ್ನ ರಕ್ತವನ್ನ ಭೂಮಿ ತಾಯಿಗೆ ತರ್ಪಣ ಬಿಡ್ತಿದ್ದೆ. ಆ ನನ್ನ ಚೆನ್ನವ ತಾಯಿ ಬಲ್ಗೈ ಬಂಟಾಯಿ ಏನಂತ ತೋರಿಸ್ತಿದ್ದೆ. ನೀನು ಗಾಲಿಗೆರುವನೆದ್ದು ನೆನಪಿರಲಿ. ಹೆಚ್ಚಿಗೆ ಮಾತಾಡಬೇಡ, ಅಂಡರ್ಸ್ಟ್ಯಾಂಡ್? ಎಸ್ ಸಾಬು, ನಾನು ನೇಣಕ್ಕ ಕುತ್ತಿಗೆ ಕೊಡಕತ್ತೀನಿ ಅಂತ ಅಂಜಿಕೆ ಅಳುಕು ಹೆದರಿಕೆ ಏನಿಲ್ಲ. ನೀವ್ ಹೆಂಗ ನನ್ನ ಮೋಸದಿಂದ ನಟ್ಟು ನಡು ಮಧ್ಯೆ ನಮ್ಮ ಶಿಕ್ಷೆ ಕೊಡಕತ್ತೀರಲ್ಲ, ಹಂಗ ಮುಂದೊಂದು ದಿನ ಕಿತ್ತೂರ್ನಾಗ ಪ್ರತಿಯೊಂದು ಮನ್ಯಾಗ ರಾಯಣ್ಣ ಹುಟ್ಟಿ ಬರುತ್ತಾರ. ನಿಮ್ ನಟ್ಟು ನೋಡು ರಾತ್ರಿಯಾಗ ಬಾಡಿಗೆ ಹೊಡಿಸ್ತಾರ. ನೆನಪಿಟ್ಕೋ, ಈ ರಾಯ ನಾಯಕನ ನೋಡಿ. ರಾಯ, ನಾವು ನಿಮ್ಮ ದೇಶವನ್ನು ಲೂಟಿ ಮಾಡಿ ನಮ್ಮ ದೇಶಕ್ಕೆ ಹೋಗುತ್ತೇವೆ. ಎಲ್ಲ ಮುಗಿದ ಕುನ್ನಿ, ನೀ ನಾಡೋ ಕನಸಿನ ಮಾತು ನನ್ನ ಸಕ್ಕತಿ ಅಂತ ನೋಡ್ಬೇಡ. ನನ್ ಕಿತ್ತೂರು ನನ್ನ ಕನ್ನಡ ತಾಯಿ ಮಡಿಲಲ್ಲಿ ರಾಯಣ್ಣ ಹುಟ್ಟಿ ಬರ್ತಾರ. ನೆನಪಿಟ್ಕೋ. ಅವನನ್ನು ನೇಣಿಗೆ ಹಾಕಿ ಮೆಚ್ಚಿದೆ, ನಿನ್ನನ್ನು ಮೆಚ್ಚಿದೆ ರಾಯಣ್ಣ. ನಿನ್ನ ತಾಯಿನಾದಿನ ದೇಶ ಪ್ರೇಮ, ಕನ್ನಡದ ನಜಮ ಇಚ್ಛೆಯು ಅಪಾರವಾದ ಭಕ್ತಿ, ಪ್ರಾಣವನ್ನು ಕೊಡಲು ಸಿದ್ಧವಾದ ನಿನಗೆ ನನ್ನದೊಂದು ಸಲ್ಯೂಟ್. ಬಟ್ ನಮ್ಮ ಕಾನೂನು ರಾಯಣ್ಣ, ಐ ಆಮ್ ಹೆಲ್ಪ್ಲೆಸ್. ನೀನೀಗ ಗಲ್ಲಿಗೆ ಏರಲೇಬೇಕು. ನಾನು ನನ್ನ ಕರ್ತವ್ಯವನ್ನು ಮಾಡಲೇಬೇಕು. ಐ ಆಮ್ ವೆರಿ ಸಾರಿ. ನೀನೇನು ಕರ್ತವ್ಯ ಮಾಡ್ತೀವ ಸಾಹೇಬ? ನೀ ತಿಳ್ಕೊಂಡಿರ್ಬೋದು ಇದು ನೀ ಹಾಕೋ ನೇಡಕ್ಕ ಅಂತ, ಆದ್ರೆ ನಾ ತಿಳ್ಕೊಂಡಿನಿ ಇದು ನನ್ನ ಕನ್ನಡ ತಾಯಿ ಹಾಕೋ ಹೂವಿನಾರ ಅಂತ. ನಾನಾ ಶರಣ